ಸ್ನೇಹಿತರೆ, ನಾವು ಇವತ್ತು WRD-JEE 2023 ನಡೆದಿರುವಂಥ WRD-JEE ಕ್ವಶನ್ ಪೇಪರ್ ಬಿಡಿಸಿದ್ದೀವಿ. ಸ್ನೇಹಿತರೆ, ನಾವು 2016ರಿಂದ 2024 ನಡೆದಿರುವಂಥ ಎಲ್ಲ KPC ಗ್ರೂಪ್ ಸಿ ಕ್ವಶನ್ ಪೇಪರು, FDA, SDA, KS, ಅದೇ ರೀತಿ KPC ಗ್ರೂಪ್ ಬಿ ನಡೆದಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದ್ದೇವೆ. ಸ್ನೇಹಿತರೆ, ಯಾಕೆಂದರೆ ಮುಂದೆ ಬರುವಂಥ PDO ಆಗಲಿ, AIJE ಆಗಲಿ, ಇನ್ನಿತರ ಎಲ್ಲ ಎಕ್ಸಾಮ್ಗಳು ತುಂಬ ಉಪಯೋಗವಾಗುತ್ತೆ. ಸ್ನೇಹಿತರೆ, ಇವತ್ತಿಂದ ಪ್ರಶ್ನೆ ಯಾವುದಪ್ಪ ಅಂದರೆ 2001ರ ಜನಗಣತಿ ಹೋಲಿಸಿದರೆ 2011ರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿರುವ ಕೆಳಗಿನ ಜಿಲ್ಲೆಗಳನ್ನು ಹೇಗೆ ಕ್ರಮದಲ್ಲಿ ಜೋಡಿಸಿ. ಈ KPC ಕೊಟ್ಟ ಕೀ ಆನ್ಸರ್ ಯಾವುದಂದರೆ ಸ್ನೇಹಿತರೆ, ಇದು ಸೆಕೆಂಡ್ ಯಾದಗಿರಿ, ವಿಜಯಪುರ, ಬಳ್ಳಾರಿ, ಬೆಂಗಳೂರು ನಗರ. ಸ್ನೇಹಿತರೆ, ಇಲ್ಲಿ ಎರಡನೇ ಪ್ರಶ್ನೆ 2021-22ನೇ ಸಾಲಿನ ಕರ್ನಾಟಕದ ಅರಣ್ಯ ಇಲಾಖೆಯ ವಾರ್ಷಿಕ ವರದಿಯಂತೆ ಈ ಕೆಳಗಿನ ಜಿಲ್ಲೆಗಳನ್ನು ಅವುಗಳ ಹೊಂದಿರುವ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಶೇಕಡಾವಾರು ಅರಣ್ಯ ಕ್ಷೇತ್ರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಅಂದರೆ ಸ್ನೇಹಿತರಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಉತ್ತರ ಕನ್ನಡ ಅತಿ ಹೆಚ್ಚು, ನಮ್ಮ ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ, ಅದಾದ ನಂತರ ಶಿವಮೊಗ್ಗ, ಅದಾದ ನಂತರ ಕೊಡಗು, ಅದಾದ ನಂತರ ಚಾಮರಾಜನಗರ. ಸ್ನೇಹಿತರೆ, ಬಿಜಾಪುರ ಅತಿ ಕಡಿಮೆ ಹೊಂದಿರುವ ಜಿಲ್ಲೆ. ಸ್ನೇಹಿತರೆ, ಮೂರನೇ ಪ್ರಶ್ನೆ, ಶ್ರೀಗಂಧದ ಮರಗಳು ಕರ್ನಾಟಕದ ಈ ಕೆಳಗಿನ ಯಾವ ವಿಧದ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಸರಿಯಾದ ಉತ್ತರ ಸ್ನೇಹಿತರೆ, ಉಷ್ಣವಲಯದ ಶುಷ್ಕ ಎಲೆಯುದಿರುವ ಅರಣ್ಯಗಳಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡಿದವರಿಗೆ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು. ಸರಿಯಾದ ಉತ್ತರ ಸರ್ದಾರ್ ಪಟೇಲ್ ರಾಷ್ಟ್ರೀಯ ಏಕತಾ ಪ್ರಶಸ್ತಿ. ಸ್ನೇಹಿತರೆ, ಐದನೇ ಪ್ರಶ್ನೆ, 2020ರಲ್ಲಿ ಪ್ರಶಸ್ತಿ ವಿಜೇತರ ಹೆಸರು ಮತ್ತು ಪ್ರಶಸ್ತಿ ಹೆಸರು. ನೀರಜ್ ಚೋಪ್ರಾ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿನ ಕೊಡಲಾಗುತ್ತೆ. ಸ್ನೇಹಿತರೆ, ಸರ್ಪಲ್ ಸಿಂಗ್ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಲಾಗುತ್ತೆ. ಸಂದೀಪ್ ನರ್ವಾಲ್ ಇವರಿಗೆ ಅರ್ಜುನ್ ಪ್ರಶಸ್ತಿ ನೀಡಲಾಗುತ್ತೆ. ಸ್ನೇಹಿತರೆ, ಅದೇ ರೀತಿ ಲೇಖಾ ಕೇಸಿ ಅವರಿಗೆ ಜೀವಮಾನ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಲಾಗುತ್ತೆ. ಸ್ನೇಹಿತರೆ, ಹಂಗಂದರೆ ಆಪ್ಷನ್ ಯಾವುದು ಕರೆಕ್ಟ್ ಅಂದರೆ ಆಪ್ಷನ್ 3 ಕರೆಕ್ಟು. ಆರನೇ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ರಕ್ಷಣಾ ಸಿಬ್ಬಂದಿ ಅಧಿಕಾರಿಯಾಗಿದ್ದರು ಯಾರಂದರೆ ಬಿಪಿನ್ ರಾವತ್ ಅವರು. ಸ್ನೇಹಿತರೆ, ಈ ಕೆಳಗಿನ ಯಾವ ಹೇಳಿಕೆಗಳು ಭಾರತ ಸರ್ಕಾರ ಹೊಸ ಶಿಕ್ಷಣ ನೀತಿ 2020ಗೆ ಸಂಬಂಧಿಸಿದೆ. ಯಾವುದಪ್ಪ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೇಂದ್ರ ಸಚಿವ ಸಂಪುಟ ಜುಲೈ 29, 2020ರಂದು ಅನುಮೋದಿಸಲಾಗಿದೆ. ಶಾಲಾ ಶಿಕ್ಷಣವು ಬಿ ಶಾಲಾ ಶಿಕ್ಷಣವು ಫೌಂಡೇಶನ್ ಹಂತ, ಸಿದ್ಧಾಂತ ಹಂತ, ಮಧ್ಯಮ ಹಂತ ಮತ್ತು ಉನ್ನತ ಹಂತಗಳಂತ 4 ವಿಭಿನ್ನ ಅಭಿವೃದ್ಧಿ ಹಂತಗಳನ್ನು ಹೊಂದಿದೆ. ಸ್ನೇಹಿತರೆ, ಆಪ್ಷನ್ ಸಿ ಹೊಸ ಶಿಕ್ಷಣ ನೀತಿಯನ್ನು ಮೊದಲು ಜಾರಿಗೆ ತಂದ ರಾಜ್ಯವುದು ಕರ್ನಾಟಕ. ಆಪ್ಷನ್ ಡಿ ಹೊಸ ರಾಷ್ಟ್ರೀಯ ಮೌಲ್ಯಮಾಪನ ಕೇಂದ್ರ ಪರಖ ಸ್ಥಾಪನೆ. ಸ್ನೇಹಿತರೆ, ಇದರಲ್ಲಿ 4 ಆಪ್ಷನ್ ಕರೆಕ್ಟ್. ಸ್ನೇಹಿತರೆ, ಆಪ್ಷನ್ 4 ಮೇಲಿನ ಎಲ್ಲ ಹೇಳಿಕೆಗಳು ಕರೆಕ್ಟಾಗಿವೆ. ಸ್ನೇಹಿತರೆ, 8ನೇ ಪ್ರಶ್ನೆ, ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸಂಬಂಧಿಸಿಲ್ಲ. ಅಂದರೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸಂಬಂಧಿಸಿಲ್ಲ ಅವರಿಗೆ. ಭಾರತ ಮೊದಲ ಮಹಿಳಾ ಪರಿಶಿಷ್ಟ ಜಾತಿಯ ರಾಷ್ಟ್ರಪತಿ. ಸ್ನೇಹಿತರೆ, ತಪ್ಪು. 2007ರಲ್ಲಿ ಒಡಿಸ್ಸಾದ ವಿಧಾನಸಭೆಯಿಂದ ಇವರಿಗೆ ನೀಲಕಂಠ ಪ್ರಶಸ್ತಿ ನೀಡಲಾಯಿತು. ಇದು ಸರಿಯಾಗಿದೆ. ಮತ್ತು ರಾಜಕೀಯವನ್ನು ಪ್ರವೇಶಿಸುವ ಮುನ್ನ ಅವರು ಕಾನೂನು ಅಭ್ಯಾಸ ಮಾಡುತ್ತಿದ್ದರು. ತಪ್ಪು. ಸ್ನೇಹಿತರೆ, ಇವರಿಗೆ ಸುಧಾಮೂರ್ತಿಯವರು 3,000 ಹೋಲಿಗೆಗಳಿಂದ ಕೂಡಿದ ಕೋದಿ ನೀಡಿದರು. ಅಂದರೆ ಬಿ ಮತ್ತು ಡಿ ಸರಿಯಾಗಿದೆ. ಸ್ನೇಹಿತರೆ, ಆಪ್ಷನ್ ಫಸ್ಟ್ ಭಾರತ ಮೊದಲು ಮಹಿಳಾ ಪರಿಶಿಷ್ಟ ಜಾತಿ ರಾಷ್ಟ್ರಪತಿ ಅಂದರೆ ಪರಿಶಿಷ್ಟ ಪಂಗಡದವರು. ಸ್ನೇಹಿತರೆ, ಅಂದರೆ ಅವ್ರು ಏನು ಕೇಳಿದ್ರೆ ಯಾವ ಹೇಳಿಕೆಗಳು ಸಂಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಅಂದರೆ A1 ಮತ್ತು ಸಿ ಕರೆಕ್ಟು. ಅಂದರೆ ಆಪ್ಷನ್ 3 A ಮತ್ತು ಸಿ. 9ನೇ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ಸೆಪ್ಟೆಂಬರ್ 2022ರಿಂದ ಯಾವ ಸಂಘಟನೆ ನಿಷೇಧಿಸಲಾಗಿದೆ. ಯಾವುದು ಅಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. 10ನೇ ಪ್ರಶ್ನೆ, ನವೆಂಬರ್ 2022ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿದ್ದರು ಯಾರು. ರಿಷಿ ಸುನಾಕ್ ಅವರು. ಈ ಕೆಳಗಿನ ಯಾವ ಹೇಳಿಕೆಗಳು 2022ರಲ್ಲಿ ಉಡಾವಣೆಗೊಂಡ ಆಜಾದಿ ಸ್ಯಾಟ್ ಸಂಬಂಧಿಸಿದೆ. ಸ್ನೇಹಿತರೆ, ಅದರಲ್ಲಿ 2022ರ UN ವಿಷಯ ವಿಮ್ಯಾನ್ ಇನ್ ಸ್ಪೇಸ್ ಆಗಿದೆ. ಆದ್ದರಿಂದ ಆಲ್ ವುಮೆನ್ ಪರಿಕಲ್ಪನೆಯೊಂದಿಗೆ ಈ ಉಪಗ್ರಹವನ್ನು ರಚಿಸಲಾಗಿದೆ. ಎ ಕರೆಕ್ಟು. ಬಿ ಭಾರತ ಸ್ವಾತಂತ್ರ್ಯದ 75 ವರ್ಷಗಳ ನೆನಪಿಗಾಗಿ 750 ವಿದ್ಯಾರ್ಥಿಗಳನ್ನು ನಿರ್ಮಿಸಿದ್ದಾರೆ. ಇದು ತಪ್ಪು. ಸ್ನೇಹಿತರೆ, ಸಿ ಈ ಉಪಗ್ರಹವು 75 ಪುಲಾಡ್ಗಳನ್ನು ಒಳಗೊಂಡಿದೆ. ಇದು ಕರೆಕ್ಟು. ಡಿ ನೀತಿ ಆಯೋಗ ಯೋಜನೆ ಪಾಲುದಾರಿಕೆ ಹೊಂದಿದೆ. ಕರೆಕ್ಟು. ಎ ಸಿ ಡಿ ಕರೆಕ್ಟ್. ಸ್ನೇಹಿತರೆ,
ಇದರಲ್ಲಿ ಯಾವುದಪ್ಪ ಅಂದರೆ ಫೋರ್ತ್ ACD ಕರೆಕ್ಟು. ಸ್ನೇಹಿತರೆ 12ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸ್ಟೆಮ್ನ ರಚನೆ ಮುಖ್ಯ ಉದ್ದೇಶವಾಗಿದೆ? ಇದರಲ್ಲಿ ಎ ಕರೆಕ್ಟ್ ಆಗಿದೆ. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಉತ್ತೇಜಿಸುವುದು. ಅಂದರೆ ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವ ಸಂಸ್ಥೆ ಯಾವುದು? ಇದು ಯಾವುದಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಮಂಡಳ. ICC ಅಲ್ಲ ಸ್ನೇಹಿತರೆ, ಇದು ಮೆಲ್ಬೋರ್ನ್ ಕ್ರಿಕೆಟ್ ಮಂಡಳ. ಇದೆಲ್ಲ ಬರುತ್ತೆ ಅಂದರೆ ಆಸ್ಟ್ರೇಲಿಯಾ ಬರುತ್ತೆ. ಈ ಕೆಳಗಿನಲ್ಲಿ ಯಾವ ರೇಟನ್ನು ಆಜ್ಞಾಪಿಸುತ್ತೇವೆ ಎಂಬ ಅರ್ಥವನ್ನು ನೀಡುತ್ತದೆ? ಯಾವುದಂದರೆ ಮ್ಯಾಂಡಮಾಸು. ಸ್ನೇಹಿತರೆ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಅನುಚ್ಛೇದಗಳು ಮತ್ತು ಮೂಲಭೂತ ಹಕ್ಕುಗಳು. 24ನೇ ಅನುಚ್ಛೇದ ಏನು ಹೇಳುತ್ತೆ ಅಂದರೆ ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕರ ನಿಷೇಧ ಬಗ್ಗೆ ಹೇಳುತ್ತೆ. 17ನೇದು ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಹೇಳುತ್ತೆ. 18ನೇದು ಏನು ಹೇಳುತ್ತೆ ಅಂದರೆ ಬಿರುದುಗಳ ನಿಷೇಧ ಹೇಳುತ್ತೆ. 16ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶ ಹೇಳುತ್ತೆ. ಸ್ನೇಹಿತರೆ ಇಲ್ಲಿ ನೋಡ್ರಿ, 24ನೇದು ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕರ ನಿಷೇಧ. ಓಕೆ, 24ನೇದು ಫೋರ್ತ್ ಯಾವುದಪ್ಪ ಅಂದರೆ ನೋಡ್ರಿ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. 24ನೇದು ಕಾರ್ಖಾನೆ ಹಾಗೂ ಇತ್ಯಾದಿಗಳ ಬಾಲಕಾರ್ಮಿಕರ ನಿಷೇಧ. 24ನೇದು 3 ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು ಆಪ್ಷನು? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 16ನೇ ಪ್ರಶ್ನೆ, ಆಡಳಿತ ವ್ಯವಸ್ಥೆಯಲ್ಲಿ ಈ ಆಡಳಿತ ಉದ್ದೇಶ ಏನು? ಈ ಆಡಳಿತ ಉದ್ದೇಶ ಏನಪ್ಪ ಅಂದರೆ ಜನಸ್ನೇಹಿ, ಅನುಕೂಲಕರ, ಪಾರದರ್ಶಕತೆ, ಮಿತವ್ಯಯ. ಇದರಲ್ಲಿ 4 ಕರೆಕ್ಟ್ ಇದೆ ಸ್ನೇಹಿತರೆ. ಇದು ಆಪ್ಷನ್ 4 ABCD. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳ ನಡುವಿನ ಮೂಲಭೂತ ವ್ಯತ್ಯಾಸ ಏನು ಸ್ನೇಹಿತರೆ? ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಸಂಬಂಧ ಸ್ವರೂಪ. ಈ ಆಪ್ಷನ್ 1 ಕರೆಕ್ಟು, ಶಾಸಕಾಂಗ ಮತ್ತು ಕಾರ್ಯಾಂಗ ಸಂಬಂಧದ ಸ್ವರೂಪ. ಈ ಕೆಳಗಿನ ಭಾರತ ಮಾಜಿ ಪ್ರಧಾನಮಂತ್ರಿಗಳ ಅಧಿಕಾರ ಕಾಲಾನುಕ್ರಮದಲ್ಲಿ ಗುರುತಿಸಿ. ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. CDAB ಯಾರಂದರೆ ದೇಸಾಯಿ ಅವರು, ಮೊರಾರ್ಜಿ ದೇಸಾಯಿ ಅವರು, ಆದ ನಂತರ ಚರಣ್ ಸಿಂಗ್ ಅವರು, ಆದ ನಂತರ VP ಸಿಂಗ್ ಅವರು, ಆದ ನಂತರ ಚಂದ್ರಶೇಖರ್ ಅವರು. ಆಪ್ಷನ್ ಎ CDAB. 19ನೇ ಪ್ರಶ್ನೆ ಸ್ನೇಹಿತರೆ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಓಕೆ, ಇದರಲ್ಲಿ 60ನೇ ತಿದ್ದುಪಡಿ ಕಾಯ್ದೆ ಇದು ತಪ್ಪು. ಯಾಕಂದರೆ ಇದು 60ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಮತದಾನ ವಯಸ್ಸನ್ನು ಕಡಿಮೆ ಮಾಡುತ್ತೆ, 20ರಿಂದ 18 ಮಾಡುತ್ತೆ 1989ರಲ್ಲಿ. 52ನೇ ತಿದ್ದುಪಡಿ ಕಾಯ್ದೆ ಇದನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಹೇಳುತ್ತೆ ಸ್ನೇಹಿತರೆ, 1985ರಲ್ಲಿ. ಇದು ಎ ಮತ್ತು ಬಿ ತಪ್ಪು. 73 ಮತ್ತು 74 ಕರೆಕ್ಟ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿರಿ, ಆಪ್ಷನ್ 3 ಎ ಮತ್ತು ಬಿ ಸರಿ, ಸಿ ಮತ್ತು ಡಿ ತಪ್ಪು. 20ನೇ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಪ್ರೆಗ್ನೆನ್ಸಿ ನಿಯೋಜಿತ ಶಾಸನವು ಪಾರ್ಲಿಮೆಂಟ್ನ ಸಮಯವನ್ನು ಉಳಿತಾಯ ಮಾಡಲು ಸಹಾಯವಾಗಿದೆ. ಇದು ಕರೆಕ್ಟ್ ಇದೆ. ನಿಯೋಜಿತ ಶಾಸನವು ತುಲನಾತ್ಮಕ ಕಠಿಣವಾದದ್ದು ಅಂದರೆ ಬಿ ತಪ್ಪು, ಎ ಸರಿ, ಬಿ ತಪ್ಪು. ಆಪ್ಷನ್ 1 ಕರೆಕ್ಟ್ ಸ್ನೇಹಿತರೆ. 21ನೇ ಪ್ರಶ್ನೆ, 78ನೇ ವಿಧಿ ಏನು ಹೇಳುತ್ತೆ? 78ನೇ ವಿಧಿ ಸ್ನೇಹಿತರೆ, ರಾಷ್ಟ್ರಪತಿಗಳು ಮಾಹಿತಿ ಇತ್ಯಾದಿ ಒದಗಿಸುವ ವಿಚಾರದಲ್ಲಿ ಪ್ರಧಾನಮಂತ್ರಿ ಕರ್ತವ್ಯಗಳು. 80ನೇ ವಿಧಿ ಏನು ಹೇಳುತ್ತೆ ಅಂದರೆ 80ನೇ ವಿಧಿ ಕೌನ್ಸಿಲ್ ಆಫ್ ಸ್ಟೇಟ್ ರಚನೆ. 76ನೇ ವಿಧಿ ಭಾರತ ಅಟಾರ್ನಿ ಜನರಲ್ಲು. 87ನೇ ವಿಧಿ ರಾಷ್ಟ್ರಪತಿಯವರ ವಿಶೇಷ ಭಾಷಣ ಸ್ನೇಹಿತರೆ. ಅಂದರೆ 21ನೇದು ಯಾವುದು ಕರೆಕ್ಟ್ ಅಂದರೆ ಆಪ್ಷನ್ 4 ಕರೆಕ್ಟು. ಆಪ್ಷನ್ 4 ಕರೆಕ್ಟು. 22 ಅಂತಾರಾಜ್ಯ ಮಂಡಳಿ ಒಳಗೊಂಡಿದೆ. ಏನೇನು ಒಳಗೊಂಡಿದೆ? ಪ್ರಧಾನಮಂತ್ರಿ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಶಾಸಕಾಂಗ ಕೇಂದ್ರ ಪ್ರದೇಶಗಳ ಮುಖ್ಯಮಂತ್ರಿಗಳು. ಭಾರತ ಉಪರಾಷ್ಟ್ರಪತಿ ಅಲ್ಲ. ABC ಮಾತ್ರ ಕರೆಕ್ಟ್ ಸ್ನೇಹಿತರೆ. ಆಪ್ಷನ್ 3 ABC ಮಾತ್ರ. ಇಲ್ಲಿ ನೋಡಿರಿ, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ರಾಜ್ಯಪಾಲರು ಮತ್ತು ಆಡಳಿತ ಕಾನೂನದ ಮುಖ್ಯಸ್ಥರಾಗಿದ್ದಾರೆ, ಕರೆಕ್ಟು. ಬಿ, ಮುಖ್ಯಮಂತ್ರಿಗಳು ರಾಜ್ಯ ಆಡಳಿತ ನೈಜವಾದ ಮುಖ್ಯಸ್ಥರಾಗಿದ್ದಾರೆ ಸ್ನೇಹಿತರೆ. ಅಂದರೆ AB ಕರೆಕ್ಟು, 6 ಕರೆಕ್ಟ್. ಆದರೆ ಎಗೆ 6 ಸರಿಯಾದ ವಿವರಣೆ ಅಲ್ಲ, ಅಂದರೆ ಆಪ್ಷನ್ 2 ಕರೆಕ್ಟು. ಸ್ನೇಹಿತರೆ, ರೈತರ ಕುಟುಂಬವನ್ನು ಕನಿಷ್ಠ ಜೀವನ ಮಟ್ಟದಲ್ಲಿಡಬಹುದಷ್ಟು ಜಮೀನಿಗೆ ಏನಂತಾರೆ ಅಂದರೆ ಆರ್ಥಿಕ ಹಿಡುವಳಿ ಅಂತ ಕರೀತಾರೆ. ಯಾವ ಭೂಕಂದಾಯ ಸಂಹಿತೆ ಶಾಶ್ವತ ಸ್ನೇಹಿತರೆ, ಶಾಶ್ವತ ಹಿಡುವಳಿದಾರ ಮತ್ತು ತಾತ್ಕಾಲಿಕ ಹಿಡುವಳಿದಾರ ನಡುವಿನ ವ್ಯತ್ಯಾಸ ಮಾಡಿದೆ. ಸ್ನೇಹಿತರೆ, ಇದು ಯಾವುದಂದರೆ ಭೂಕಂದಾಯ ಸಂಹಿತೆ 1958. ಯಾವಾಗಿದೆ? ಆಪ್ಷನ್ 2 ಭೂಕಂದಾಯ ಸಂಹಿತೆ 1958. 26ನೇ ಪ್ರಶ್ನೆ 26ನೇ ಸ್ನೇಹಿತರೆ, ಎಕ್ಸ್ ಅನ್ನು ಒಂದು ವಸ್ತುವನ್ನು 800 ರೂಪಾಯಿಗೆ ಖರೀದಿಸಿ ಶೇಕಡ 10% ಲಾಭಕ್ಕೆ ವಾಯಿಗೆ ಮಾರಾಟ ಮಾಡ್ತಾನೆ. ವಾಯನ್ನು ಆ ವಸ್ತುವನ್ನು ಶೇಕಡ 5% ಲಾಭಕ್ಕೆ ಝಡ್ಗೆ ಮಾರಾಟ ಮಾಡ್ತಾನೆ. ಆದರೆ ಚಟ್ನಿ ಎಷ್ಟು ಪಾವತಿಸಬೇಕಾಗುತ್ತೆ? 924. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ವಿವಿಧ ಕಲಂಗಳಿಗೆ ಯಾವ ಕಾಯ್ದೆಯ ಪ್ರಮುಖ ಬದಲಾವಣೆಗಳಿಗೆ ತಂದಿತು? ಯಾವುದಂದರೆ ಆಪ್ಷನ್ 3 ಕರ್ನಾಟಕ ಭೂ ಸುಧಾರಣೆಗಳು 1974. ಓಕೆ, 28ನೇ ಸ್ನೇಹಿತರೆ, ಈ ದಿನ ಭಾನುವಾರ ಆದರೆ 29 ದಿನಗಳ ನಂತರ ಯಾವ ದಿನ ಬರ್ತದೆ? ಅದು ಯಾವುದಂದರೆ ಸೋಮವಾರ. ಕರ್ನಾಟಕ ಸರ್ಕಾರದ ಎಲ್ಲ ಆರ್ಥಿಕ ವಹಿವಾಟುಗಳು ಒಂದೇ ಆನ್ಲೈನ್ ವೇದಿಕೆ ತರುವ ವ್ಯವಸ್ಥೆ ಹೆಸರಿಸಿ. ಅದು ಯಾವುದಂತಂದರೆ ಖಜಾನೆ 2. ಸ್ನೇಹಿತರೆ,
ಮನಸ್ವಿನಿ ಯೋಜನೆ ಅಡಿಯಲ್ಲಿ ಈ ಕೆಳಗಿನ ಯಾವ ವರ್ಗದ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತದೆ? ಅದು ಯಾವುದು ಅಂದರೆ ಅವಹಿತ ವಿಚ್ಛೇದಿತ ಮಹಿಳೆಯರು. 31ನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯನ್ನು ಮುಂಗಡಗಳು ಮತ್ತು ಸಾಲಗಳ ಮೂಲಕ ವಿಸ್ತರಿಸುವ ಸಾಮರ್ಥ್ಯವು ನಾವು ಏನಂತ ಕರಿತೀವಿ ಅಂದರೆ ಸ್ನೇಹಿತರೆ, ಅದು 35 ಯಾವುದಪ್ಪ ಅಂದರೆ ಸಾಲ ಸೃಷ್ಟಿ. ಆಪ್ಷನ್ 4 ಸಾಲ ಸೃಷ್ಟಿ. ಪರಿಪೂರ್ಣ ಪೈಪೋಟಿ ಅಡಿ ದೀರ್ಘಾವಧಿಯಲ್ಲಿ ಕೈಗಾರಿಕಾ ಸಮತೋಲನವು ಈ ಕೆಳಗಂಡ ಯಾವ ಸಮತೋಲನ ಬಿಂದುವಾಗಿತ್ತು? ಇಲ್ಲಿ 3 ಕರೆಕ್ಟ್ ಸ್ನೇಹಿತರೆ. ಆಪ್ಷನ್ 4 ಮೇಲಿನ 3ಕ್ಕೂ. ಭಾರತದಲ್ಲಿ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಎಲ್ಲಿ ಅಂದರೆ ಮದ್ರಾಸ್ನಲ್ಲಿ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಬಸ್ ವಸತಿ ಯೋಜನೆ ಫಲಾನುಭವಿಗಳು ಇವರಿಂದ ಆಯ್ಕೆಯಾಗುತ್ತಾರೆ. ಯಾರಿಂದ ಅಂದರೆ ಗ್ರಾಮ ಸಭೆಯಿಂದ. ಅಂದರೆ ಆಪ್ಷನ್ 4 ಈ ಮೇಲಿನ ಯಾವುದೂ ಅಲ್ಲ. 15ನೇ ಹಣಕಾಸಿನ ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರ ಕಡಿತಗೊಳಿಸಬೇಕಾದ ವಿತ್ತೀಯ ಕೊರತೆ ಎಷ್ಟು ಅಂದರೆ 2020-22 4%. 2020-21 ಆರ್ಥಿಕ ವರ್ಷದಲ್ಲಿ ಭಾರತ ಸರ್ಕಾರಕ್ಕೆ ಈ ಕೆಳಗಿನ ಯಾವ ತೆರಿಗೆ ಮೂಲದಿಂದ ಅತಿ ಹೆಚ್ಚು ಆದಾಯ ಬಂದಿದೆ? ಯಾವುದರಿಂದ? GSTಯಿಂದ. ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ 97 ಕೃತಿಯನ್ನು ಬರೆದವರು ಯಾರಂದರೆ ಪಾರ್ವತಮ್ಮ ಅವರು ಸ್ನೇಹಿತರೆ. ಶುದ್ಧಿ ಆಂದೋಲನವನ್ನು ಪ್ರಾರಂಭಿಸಿದರು ಯಾರು? ಸ್ವಾಮಿ ದಯಾನಂದ ಸರಸ್ವತಿಯವರು. ದ್ವಿತೀಯ ರಾಸಾಯನಿಕ ಸ್ಮಾಗ್ ಉತ್ಪಾದನೆಯ ಪ್ರತಿಕ್ರಿಯೆಗಳು ಇವುಗಳನ್ನು ಒಳಗೊಳ್ಳುತ್ತದೆ. ಯಾವುದಂದರೆ ನೈಟ್ರೋಜನ್ ಆಕ್ಸೈಡು, ಹೈಡ್ರೋಕಾರ್ಬನ್ಸು ಮತ್ತು ಸೋಲಾರ್ ರೇಡಿಯೇಷನು. ಭೌಗೋಳಿಕ ಮಾರುತಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಅದು ಆಪ್ಷನ್ 3 3000 ಮೀಟರ್ಗಳಿಗಿಂತ ಹೆಚ್ಚಾದ ಏರಿಕೆ ಹರಿವುಗಳು. PM10 ಎಂದು ಹೆಸರಿಸಿದ ಕಣ ದ್ರವ್ಯವು ಎಂದರೆ ಕಣಗಳು ಇದಕ್ಕಿಂತ ಕಡಿಮೆ ಇರುತ್ತದೆ 10 ಮೈಕ್ರೋಮೀಟರ್ಗಿಂತ. ಸ್ನೇಹಿತರೆ, 42ನೇ ಪ್ರಶ್ನೆ, ಶಂಕುಧಾರಿ ಇದರ ಜೀವ ಸಮೂಹದ ಲಕ್ಷಣಗಳು. ಶಂಕುಧಾರಿಗಳು ನಾವು ಈ ಕಾಡುಗಳೆಲ್ಲ ಕಂಡು ಬರ್ತಾವೆ ಅಂದರೆ ಹಿಮಾಲಯಸ್ನಲ್ಲಿ. ಸ್ನೇಹಿತರೆ, 43ನೇ ಪ್ರಶ್ನೆ, ಕ್ಯೋಟೋ ಪ್ರೋಟೋಕಾಲ್ನ ನಿಬಂಧನೆಗಳು ಪರಿಸರದ ಗುಣಮಟ್ಟವನ್ನು ಸಂರಕ್ಷಿಸುವ ಮತ್ತು ಸುಧಾರಿಸುವುದು ಈ ಕೆಳಗಿನ ಯಾವ ಏಜೆನ್ಸಿ ಉದ್ದೇಶವಾಗಿದೆ? ಇದು ಯಾವುದಂದರೆ ರಾಷ್ಟ್ರೀಯ ಸ್ವಚ್ಛತಾ ಅಭಿವೃದ್ಧಿ ಕ್ರಿಯಾನ್ವಯನ ಪ್ರಾಧಿಕಾರ. ಕೆಳಗಿನ ಯಾವ ಒಂದು ಪ್ರಮುಖವಾದ ಹಸಿರು ಮನೆ ಅನಿಲವಲ್ಲ? ಯಾವುದಂದರೆ ಓಜೋನು. ಈ ಜೀವಿಗಳು ನೀರಿನಿಂದ ಬರುವ ರೋಗ, ಬ್ಯಾಕ್ಟೀರಿಯಾದಿಂದ ಬರೋದು ಕಾಲರ ಮತ್ತು ಟೈಫಾಯ್ಡು. ಮತ್ತು ಇಲ್ಲಿ ಹೆಲಿಮೇಸಿಂದ ರೌಂಡ್ ವಾರ್ಮ್ ಮತ್ತು ಹುಕ್ ವಾರ್ಮ್ ಬರುತ್ತೆ. ಪ್ರೋಟೋಜೋಯಿಂದ ಅಮಿಬಿಸಿಸ್ ಮತ್ತು ಜೇರ್ಡಿಸ್ ಬರುತ್ತೆ. ವೈರಸ್ಗಳಿಂದ ವೈರಲ್ ಮತ್ತು ಹೆಪಟೈಟಿಸ್ ಬರುತ್ತೆ ಸ್ನೇಹಿತರಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಸಂರಕ್ಷಣೆ ಮತ್ತು ಇತರೆ ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಪ್ರಕರಣಗಳ ವಿಲೇವಾರಿಯನ್ನು ಪರಿಣಾಮಕಾರಿಯಾಗಿ ತ್ವರಿತವಾಗಿ ರಚಿಸಲಾಗಿದೆ? ಯಾವುದಂದರೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ. ಯಾವುದಂದರೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ 2010ರಲ್ಲಿ 21ನೇ ಆರ್ಟಿಕಲ್ ಬರುತ್ತೆ ಸ್ನೇಹಿತರೆ. ಮೈಸೂರಿನಲ್ಲಿ ಇಂಡಿಯನ್ ಪಿನಲ್ ಕೋಡನ್ನು ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರನ್ನು ಜಾರಿಗೊಳಿಸಿದರು ಯಾರಂದರೆ ಲಿವಿಸ್ ಬೋರಿಂಗ್ ಅವರು. ಓಕೆ ಸ್ನೇಹಿತರೆ, ನೋಡೋಣ. ಲಿವಿಸ್ ಬೋರಿಂಗ್ ಅವರು ಯಾವಾಗ ಅಂದರೆ 1862ರಲ್ಲಿ. ಇಲ್ಲಿ ಕೆಲವು ಕೃತಿಗಳು ಇವೆ. ಹೈವದನ್ ರಾವ್ ಅವರು ಗೆಜೆಟ್ ಆಫ್ ಮೈಸೂರು ಬರೀತಾರೆ. ಮುಂದೆ ಶ್ಯಾಮರಾವ್ ಅವರು ಮಾಡರ್ನ್ ಮೈಸೂರು ಬರೀತಾರೆ. ಬಿ ಎಟ್ನಿ ಅವರು ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು ಬರೀತಾರೆ. ಡಿ ಜಾನಕಿಯವರು ಮೈಸೂರು ಮಾಡರ್ನ್ ಬರೀತಾರೆ ಸ್ನೇಹಿತರೆ. ಅಂದರೆ ಆಪ್ಷನ್ 2 ಕರೆಕ್ಟು. ಯಾವುದು? 2 ಕರೆಕ್ಟು. 49ನೇ ಪ್ರಶ್ನೆ, ಸ್ನೇಹಿತರೆ, ಈ ಕೆಳಗಂಡ ಸ್ವತಂತ್ರ ಚಳವಳಿ ಘಟನೆಗಳು ಕಾಲಕ್ರಮದಲ್ಲಿ ಬರೆಯಿರಿ. ಓಕೆ, ಈಸೂರು ದುರಂತ ಯಾವಾಗ ಅಂದರೆ 1942 ಆಗುತ್ತೆ. ಶಿವಪುರ ಸತ್ಯಾಗ್ರಹ 1938, ಅಂಕುಲ್ ಸತ್ಯಾಗ್ರಹ 1930. ಓಕೆ, ಮೈಸೂರು ಚಲೋ 1947. ಅಂದರೆ ಇಲ್ಲಿ ಯಾವುದು ಕರೆಕ್ಟ್ ಅಂದರೆ CBAD ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, 50ನೇ ಪ್ರಶ್ನೆ ಸ್ನೇಹಿತರೆ, KC ರೆಡ್ಡಿಯವರ ನಾಯಕತ್ವದಲ್ಲಿ ಮೈಸೂರು ಕಾಂಗ್ರೆಸ್ ಅರಮನೆ ಮುಂದೆ ಸತ್ಯಾಗ್ರಹ ಮಾಡಲು ಕರೆ ನೀಡಿದ ಯಾವುದು? 14 ಸೆಪ್ಟೆಂಬರ್ 1947. ಅದು ಅವ್ರದ್ದು ಬೈ ಚಾನ್ಸ್ ತಪ್ಪು ಕೊಟ್ಟಿದ್ದಾರೆ. ಅದು 4 ಸೆಪ್ಟೆಂಬರ್ 1947 ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ KPC ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ತಿದ್ದೇವೆ ಸ್ನೇಹಿತರೆ. KPC ಒಂದೇ ಆಗಲಿ ಅಲ್ಲ, KE ಕಂಡಕ್ಟ್ ಮಾಡುವಂಥ ಎಲ್ಲ ಕ್ವಶನ್ ಪೇಪರ್ಗಳು ಬಿಡಿಸ್ತಿದ್ದೇವೆ ಸ್ನೇಹಿತರೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ. ಓಕೆ.